ನಮ್ಮ ಕನ್ನಡ ಅತಿ ಹೆಚ್ಚು ಸೆಲೆಬ್ರಿಟಿಗಳು ವಿಸಿಟ್ ಮಾಡೋ ಸ್ಥಳ ಸ್ವಾಮಿ ಕೊರಗಜ್ಜ ಕ್ಷೇತ್ರ ಆದಿ ಸ್ಥಳ ಕುತ್ತಾರ್ ಸ್ಥಳ ಇದೆ ನೋಡಿ. ಸೊ ಅದಾಯಿತು ಅಂದರೆ ಪಕ್ಕದಲ್ಲೇ ಒಂದು 3 ಕಿಲೋಮೀಟರ್ ದೂರದಲ್ಲಿರುವ ಆದಿಸ್ಥಳ ಶ್ರೀ ರಕ್ತೇಶ್ವರಿ ಬೆಮ್ಮರ್ ಏಳ್ನರ್ ಶ್ರೀ ಕೊರಗಜ್ಜ ಕ್ಷೇತ್ರ. ಇದು ಇತ್ತೀಚಿನಲ್ಲಿ ಅತಿ ಹೆಚ್ಚು ಪಾಪ್ಯುಲರ್ ಹೊಂದುತ್ತಾ ಇರುವ ಕೊರಗಜ್ಜ ಕ್ಷೇತ್ರ. ಸೊ ಇದೆ ಆದಿಸ್ಥಳ ರಕ್ತೇಶ್ವರಿ ಬೆಮ್ಮರ್ ಏಳ್ನರ್ ಶ್ರೀ ಕೊರಗಜ್ಜ ಕ್ಷೇತ್ರ. ಸೊ ಈ ಸ್ಥಳಕ್ಕೆ ಯಾವ ರೀತಿ ಹೋಗೋದಂತ ನೀವು ಈ ವಿಡಿಯೋ ಮುಖಾಂತರ ನೋಡೋಣ ಬನ್ನಿ. ನಾನು ಬರ್ತಿದ್ದೀನಿ ಚಿನ್ನ. ಸೊ ನೋಡಿ ಸ್ನೇಹಿತರೆ, ಇದೇ ನಮ್ಮ ಮಂಗಳೂರು KSRTC ಬಸ್ ಸ್ಟ್ಯಾಂಡು. KSRTC ಬಸ್ ಸ್ಟ್ಯಾಂಡಿಂದ 54A ಬಸ್ ಹತ್ತೋದಂದರೆ ತುಕ್ಕುಟ್ಟು ಮತ್ತು ಹುಳ್ಳಾಳ್ ಕಡೆ ಬಸ್ ಹತ್ತೋದು ಅಂದರೆ ನಮಗೆ ಇಲ್ಲಿ ಕುತ್ತಾರ್ನಲ್ಲಿ ಸ್ಟಾಪ್ ನೀಡುತ್ತೆ. ಸೊ ಅದಾಯಿತು ಅಂದರೆ ಮತ್ತೊಂದು ಪ್ರೈವೇಟ್ ಬಸ್ ಸ್ಟ್ಯಾಂಡು ಸ್ಟೇಟ್ ಬ್ಯಾಂಕಿಂದ ಬಸ್ ಹತ್ತೋದಂದರೆ 44B ಮತ್ತು 51 ಈ ರೂಟ್ನ ಬಸ್ ಹತ್ತು ಅಂದರೆ ನಮಗೆ ತುಕ್ಕುಟ್ಟು ಮತ್ತು ಉಳ್ಳಾಳ್ ಕಡೆಗೆ ಹೋಗೋ ಬಸ್ ಹತ್ತುತ್ತಾ ಅಂದರೆ ನಮಗೆ ಕುತ್ತಾರ್ನಲ್ಲಿ ಸ್ಟಾಪ್ ನೀಡ್ತಾ ಇದ್ದಾರೆ. ಸೊ ಇವತ್ತು ನಾನು ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಪ್ಪ ಅಂದರೆ ಸ್ವಾಮಿ ಕೊರಗಜ್ಜ ಕ್ಷೇತ್ರ. ಸೊ ಎಲ್ಲಿದೆ, ಯಾವ ರೀತಿ ಹೋಗೋದು ಅಂತ ನಿಮ್ಗೆ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೊಂದು ತುಕ್ಕುಟ್ಟು ಬಸ್ ಸ್ಟ್ಯಾಂಡಿಂದ ನೋಡಿ, ಇದು ಕಾಣಿಸುತ್ತಲ್ಲ, ಇದು ತುಕ್ಕುಟ್ಟು ಬಸ್ ಸ್ಟ್ಯಾಂಡು ಉಳ್ಳಾಳ್ ಸಾಲಲ್ಲಿರುವ. ಸೊ ಇಲ್ಲಿಂದ ನಿಮಗೆ ಆಟೋ ವ್ಯವಸ್ಥೆನೂ 5 ನಿಮಿಷಕ್ಕೆ ಆಟೋ ವ್ಯವಸ್ಥೆ ಇದೆ. ಸೊ ಅದಾಯ್ತಾ, ಸ್ಟೇಟ್ ಬ್ಯಾಂಕಿಂದ ಪ್ರೈವೇಟ್ ಬಸ್ ಹತ್ತಿತು ಅಂದರೂ ನಿಮಗೆ 10-15 ನಿಮಿಷಕ್ಕೂ ಬಸ್ಸಿನ ಸೌಲಭ್ಯ ಇದೆ. ಸೊ ಮಂಗಳೂರಿಂದ ಸುಮಾರು ಏನಿಲ್ಲ ಅಂದರೂ ಒಂದು 12-15 ಕಿಲೋಮೀಟ್ರ್ ಆಗುತ್ತೆ. ಸೊ ಇವತ್ತು ನಾನು ಯಾವ ರೋಡಲ್ಲಿ ಹೋಗ್ತಾ ಇದ್ದೀನಪ್ಪ ಅಂದರೆ ಮಂಗಳೂರು ತುಕ್ಕುಟ್ಟು ಕೊಣಾಜಿ ಯೂನಿವರ್ಸಿಟಿ ರಸ್ತೆ ಇದು. ಸೊ ಉಳ್ಳಾಳು ತುಕ್ಕುಟ್ಟು ಕಡೆಯಿಂದ ಬಂದ ಅಂದರೆ ಸೊ ಅಲ್ಲಿಂದ ನೇರವಾದ ಒಂದೇ ರಸ್ತೆ ಇದು. ಸೊ ಅದಲ್ಲದೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ನಮ್ಮ ತುಳುನಾಡಿನ ಆರಾಧ್ಯ ದೇವ ಕೊರಗಜ್ಜ. ಸೊ ಸುಮಾರು 7 ಸ್ಥಳದಲ್ಲಿ ಆದಿಸ್ಥಳ ಇದೆ. ಸೊ ಮೊದಲೇದು ದೆಕ್ಕಾಡು, ಮಿತ್ತಿಗೆಲ್ಲ, ಬೋಲ್ಯ, ಸೋಮೇಶ್ವರ, ಉಜೇಲ, ತಲಾ ಮತ್ತು ದೇರಳಕಟ್ಟೆ. ಈ ಸ್ಥಳದಲ್ಲಿ 7 ಆದಿಸ್ಥಳ ಅಂತ ಕರೆಯಲ್ಪಟ್ಟಿದೆ. ಸೊ ಅದಾಯಿತು ಅಂತಂದರೆ ಇತ್ತೀಚೆಗೆ ಅತಿ ಹೆಚ್ಚು ಪ್ರಸಿದ್ಧಿ ಹೊಂದುತ್ತಾ ಇರುವ ಸ್ಥಳ ಅಂದರೆ ಸೊ ಆದಿಸ್ಥಳ ಶ್ರೀ ರಕ್ತೇಶ್ವರಿ ಬೆಮ್ಮರ್ ಏಳ್ನರ್ ಶ್ರೀ ಕೊರಗಜ್ಜ ಕ್ಷೇತ್ರ ಇದು. ಸೊ ಇದು ಕುತ್ತಾರಿಂದ ಸುಮಾರು 2-3 ಕಿಲೋಮೀಟರ್ ದೂರದಲ್ಲೇ ಇದೆ. ಸೊ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಂದ ಇದು ಬಂದು ಕುತ್ತಾರ್ ಬಸ್ ಸ್ಟ್ಯಾಂಡ್. ಇದು ಇಲ್ಲಿ ಇಳ್ಕೋಬೇಕಾಗುತ್ತೆ ನೀವು ಶ್ರೀ ಕೊರಗಜ್ಜ ಕ್ಷೇತ್ರಕ್ಕೆ ಹೋಗಬೇಕು ಅಂತಂದರೆ ಆದಿಸ್ಥಳ ಕೊರಗಜ್ಜ ಕ್ಷೇತ್ರ. ಸೊ ಇದೇ ನಮ್ಮ ಕುತ್ತಾರ್ ಬಸ್ ಸ್ಟ್ಯಾಂಡು. ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ಇಳಿದ್ಬಿಟ್ಟು ಸ್ವಲ್ಪ ಮುಂದೆ ಬಂತು ಅಂದರೆ ನಿಮಗಿಲ್ಲಿ ಸೂಚನಾ ಫಲಕ ಹಾಕಿದ್ದಾರೆ. ಸೊ ಇದೇ ಕುತ್ತಾರ್ ಸರ್ಕಲ್ ಇದು. ಸೊ ಈ ಕುತ್ತಾರ್ ಸರ್ಕಲ್ಲಿಂದ ನಾವಿಲ್ಲಿ ನೇರವಾಗಿ ಹೋಗಬೇಕಾಗುತ್ತೆ. ಈ ಕಡೆ ಎಡಗಡೆ ತೊಗೋಬೇಕಾಗುತ್ತೆ. ಈ ಸರ್ಕಲ್ಲಿಂದ ಇಲ್ಲಿ ಆಪೋಸಿಟ್ ಕಾಣೋದ ಹತ್ರ ಹೀಗೆ ತೊಗೊಂಡು ಇಲ್ಲಿಂದ ಒಂದು 800 ಮೀಟರ್ಸ್ ದೂರದಲ್ಲೇ ನಮ್ಮ ಆದಿಸ್ಥಳ ಕೊರಗಜ್ಜ ಕ್ಷೇತ್ರ ಇರೋದು. ಇಲ್ಲಿ ಎಡಭಾಗಕ್ಕೆ ತೊಗೋಬೇಕಾಗುತ್ತೆ. ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಈ ಆದಿಸ್ಥಳ ಕ್ಷೇತ್ರದಲ್ಲಿ ಸಂಜೆ 6:30 ಬೆಳಗ್ಗೆ 6:30ವರೆಗೂ ಹೆಣ್ಮಕ್ಳಿಗೆ ಪ್ರವೇಶ ಇರೋದಿಲ್ಲ. ಸೊ ಏನಾದರೂ ನೋಡಬೇಕಂದ್ರೆ ನೀವು 6:30ಗಿಂತ ಮುಂಚೆನೇ ಬಂದು ಕ್ಷೇತ್ರಕ್ಕೆ ವಿಸಿಟ್ ಮಾಡ್ಬೋದು. ಮತ್ತೊಂದು ಏನಪ್ಪ ಅಂತಂದರೆ ಈ ಸ್ಥಳದಲ್ಲಿ ಸಂಜೆ 6:30 ಮೇಲೆ ಇಲ್ಲಿ ಬರುವ ವಾಹನಗಳು ಡಿಪ್ಪನ್ನ ಕಡಿಮೆ ಮಾಡುತ್ತಾರೆ. ಮತ್ತು ಹಾಗೆ ಲೈಟ್ನ ಆಫ್ ಮಾಡಿಬಿಟ್ಟು ಈ ದೇವಸ್ಥಾನದಿಂದ ಪಾಸ್ ಆಗೋವರೆಗೂ ಲೈಟ್ ಆಫ್ ಮಾಡಿಬಿಟ್ಟು ಹೋಗ್ತಾರೆ. ಸೊ ಯಾಕಪ್ಪ ಅಂದರೆ ಕೊರಗಜ್ಜಗೆ ಅತಿ ಪ್ರಿಯವಾಗಿದೆ ಕತ್ತಲು ವಾತಾವರಣ. ಸೊ ಇದೇ ನೋಡಿ ನಮ್ಮ ಶ್ರೀ ಆದಿಸ್ಥಳ ಕ್ಷೇತ್ರ ಶ್ರೀ ಕೊರಗಜ್ಜ ಆದಿಸ್ಥಳ ಕುತ್ತಾರ್ನಲ್ಲಿರೋದು. ಸೊ ಇದೇ ಪಕ್ಕದಲ್ಲೇ ನಿಲ್ದಾಣ ವ್ಯವಸ್ಥೆ ಇದೆ. ಸೊ ಇಲ್ಲಿ ಯಾವುದೇ ಶುಲ್ಕ ಇರೋದಿಲ್ಲ. ಸೊ ಇಲ್ಲಿ ದೇವಸ್ಥಾನದ ಒಳಗಡೆ ವಿಡಿಯೋ ಮತ್ತು ಫೋಟೋನ ತೆಗೆಯೋಂಗಿಲ್ಲ. ಸೊ ಯಾಕಂದರೆ ಈ ದೇವಸ್ಥಾನ ತುಂಬ ಪ್ರಸಿದ್ಧಿನೂ ಹೊಂದಿದೆ ಮತ್ತು ಹೆಚ್ಚು ಸೆಲೆಬ್ರಿಟಿಗಳು ಈ ಸ್ಥಳಕ್ಕೆ ನಮ್ಮ ಕನ್ನಡ ಸೆಲೆಬ್ರಿಟಿಗಳು ವಿಸಿಟ್ ಮಾಡ್ತಾರೆ. ಶಿವರಾಜ್ ಕುಮಾರು, ದರ್ಶನ್, ಆಮೇಲೆ ನಮ್ಮ ಚಂದನ್ ಶೆಟ್ಟಿ, ಆಮೇಲೆ ಸುಮಾರು ಸೆಲೆಬ್ರಿಟಿಗಳು ಸಹ ಈ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಬಲಭಾಗದ ಸ್ಥಳ ಇದು. ಸೊ ಇಲ್ಲಿ ನಿಮಗೆ ರುದ್ರಾಕ್ಷಿ ಮರ ನೀವು ನೋಡ್ಬೋದು ಇಲ್ಲಿ. ಮತ್ತು ಈ ಸ್ಥಳದಲ್ಲಿ ಏನಪ್ಪ ಅಂತಂದರೆ ಈ ಸ್ಥಳ ಸಂಜೆ ಹೊತ್ತು ಕೋಲ ನಡೆಯುತ್ತೆ. ಕೋಲ ನಡೆಯೋ ಟೈಮ್ನಲ್ಲಿ ಒಂದು ಊದಿನ ಕಡ್ಡಿ ಬೆಳಕು ಸಹ ಇಲ್ಲಿ ಬೀಳಂಗಿಲ್ಲ, ಊದಿನ ಕಡ್ಡಿನೂ ಹಚ್ಚಂಗಿಲ್ಲ. ಸೊ ಈ ದೇವರಿಗೆ ಇಷ್ಟವಾಗಿದ್ದು ಚಕ್ಕುಲಿ, ಹಾಗೆ ಕಳ್ಳು, ಎಲೆ ಅಡಿಕೆ
ಮತ್ತು ಈ ಸ್ಥಳದಿಂದ ಯಾವುದೇ ವಸ್ತುಗಳನ್ನ ಸಹ ನಾವು ಒಳಗಡೆ ಚಕ್ಕುಲಿ ಒಂದು ಪ್ರಸಾದವಾಗಿ ಪಡೆದು ಮತ್ತಿನ್ಯಾವುದೇ ವಸ್ತುಗಳನ್ನ ಸಹ ನಾವು ಅಲ್ಲಿಂದ ತರೋ ಹಾಗಿಲ್ಲ. ಹಾಗೆ ಇವಾಗ ನಾನು ಮತ್ತೆ ವಾಪಸ್ ಆ ಸರ್ಕಲ್ನಿಂದ ಸ್ವಾಮಿ ಕೊರಗಜ್ಜ ಕ್ಷೇತ್ರ ಸರ್ಕಲ್ ತೋರಿಸಿದ್ನಲ್ಲ ಆವಾಗಲೇ, ಆ ಸರ್ಕಲ್ನಿಂದ ಮತ್ತೊಂದು ಕೊರಗಜ್ಜ ಕ್ಷೇತ್ರನ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿಂದ ಒಂದು 500 ಮೀಟರ್ಸ್ ದೂರ ಬಂತು ಅಂದರೆ ನಮಗಿಲ್ಲಿ ಎಡಭಾಗದಲ್ಲಿ ಸೂಚನಾ ಫಲಕ ಹಾಕಿದ್ದಾರೆ. ಸೊ ಈಗ ಇಲ್ಲಿಂದ ಆದಿಸ್ಥಳ ರಕ್ತೇಶ್ವರಿ ಬೆಮರ್ ಏಳ್ನರ್ ಸಿರಿ ಕೊರಗಜ್ಜ ಕ್ಷೇತ್ರಕ್ಕೆ ಹೋಗೋ ಸ್ಥಳ ಇದು. ಸೊ ಇಲ್ಲಿ ನಾವು ಇಲ್ಲಿ ಎಡಕ್ಕೆ ತಗೋಬೇಕಾಗುತ್ತೆ. ಸೊ ಇಲ್ಲಿ ಎಡಕ್ಕೆ ತೊಗೊಂಡು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಬಲಕ್ಕೆ ತಗೋಬೇಕಾಗುತ್ತೆ. ಇಲ್ಲಿ ಆಟೋ ವ್ಯವಸ್ಥೆನೇ ಇದೆ. ರೋಡು ಮತ್ತು ತುಂಬ ಚಿಕ್ಕದಾಗಿದೆ. ಮತ್ತು ಇತ್ತೀಚೆಗೆ ಅತಿ ಹೆಚ್ಚು ಕೊರಗಜ್ಜ ಕ್ಷೇತ್ರ ಅಂತಲೇ ನೀವೆಲ್ಲ ನೋಡ್ಬೋದು, ರೀಲ್ಸು ಇನ್ಸ್ಟಾಗ್ರಾಮಲ್ಲಿ ಎಲ್ಲನೂ ಬರ್ತಾಯಿದೆ. ಅದು ಇದೇ ಸ್ಥಳನೇ. ಸೊ ಆದಿಸ್ಥಳ ಬೆಮರ್ ರಕ್ತೇಶ್ವರಿ ಏಳ್ನರ್ ಸಿರಿ ಕೊರಗಜ್ಜ ಕ್ಷೇತ್ರ ಇದು. ಸೊ ಇಲ್ಲಿಂದ ನಾವು ನೇರವಾಗಿ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಎಡಕ್ಕೆ ತಗೋಬೇಕಾಗುತ್ತೆ. ರೋಡು ಚಿಕ್ಕದಾಗಿರೋದ್ರಿಂದ ಯಾವ್ದಾನ ಬಸ್ಸು ಇದೇನೋ ಬಂತು ಅಂದರೆ ಇಲ್ಲಿ ಕಷ್ಟ ಆಗುತ್ತೆ. ಬಟ್ ಸ್ಥಳ ಚಿಕ್ಕದಾಗಿರೋದ್ರಿಂದ ಆಪೋಸಿಟ್ ಬರೋ ವೆಹಿಕಲ್ಗಳು ಚಿಕ್ಕದಾಗಿದ್ದರೆ ಪಾಸ್ ಆಗ್ಬೋದು. ಕಾರೇನೋ ಈಸಿಯಾಗಿ ಹೋಗ್ಬೋದು. ಬಟ್ ಬಸ್ಗಳಲ್ಲಿ ತುಂಬ ಇದಾಗಿದೆ. ಸೊ ಇಲ್ಲಿಂದ ಸುಮಾರು ಏನಿಲ್ಲ ಅಂದರೂ ಒಂದು ಕಿಲೋಮೀಟ್ರಷ್ಟು ದೂರ ಮೇನ್ ರೋಡಿಂದ ಇದೆ. ಸೊ ಇದೇ ನಮ್ಮ ಕೊರಗಜ್ಜ ಕ್ಷೇತ್ರ ಮತ್ತೊಂದು. ಸೊ ನಿಮಗೆ ಆಗಲೇ ಗೊತ್ತಿರ್ಬೋದು, ಮೇಯ್ನು ಕೊರಗಜ್ಜ ಏಂತಕ್ಕಪ್ಪ ಹೆಚ್ಚು ಪ್ರಾಮುಖ್ಯತೆ ಅಂದರೆ, ನಿಮ್ಮದು ಯಾವುದಾದ್ರೂ ಬೆಲೆ ಬಾಳುವ ವಸ್ತು ಕಳೆದು ಹೋಗಿದ್ದರೆ ಮತ್ತು ಯಾರಾದರೂ ನಿಮಗೆ ಅಪಶಕುನದೇನಾದ್ರೂ ನಿಮಗೆ ಮಾಡಿತ್ತು ಅಂದರೆ ಅದೆಲ್ಲನೂ ನಿವಾರಣೆ ಮಾಡೋದೇ ಶ್ರೀ ಕೊರಗಜ್ಜ ಕ್ಷೇತ್ರದ ಮಹಿಮೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ಎಡಕ್ಕೆ ತಗೋಬೇಕಾಗುತ್ತೆ. ಸೊ ಎಡಕ್ಕೆ ತಗೊಂಡು ರೋಡು ಒಂದು ಕಿರಿದಾಗಿದೆ ಇದು. ಸೊ ಇಲ್ಲಿ ನಾವು ಹಿಂಗೆ ನೇರವಾಗಿ ಹೋಗ್ತಾ ಇರಬೇಕಾಗುತ್ತೆ. ಸೊ ಇಲ್ಲಿ ಮೊದಲು ನಾವು ಶ್ರೀ ರಕ್ತೇಶ್ವರಿ ಅಮ್ಮನವರ ದರ್ಶನ ಪಡೆದು ಆಮೇಲೆ ನಾವು ಕೊರಗಜ್ಜನ ದರ್ಶನ ಪಡಿಬೇಕಾಗತ್ತೆ. ಸೊ ನೋಡಿ, ಇದೆ ನಮ್ಮ ರಕ್ತೇಶ್ವರಿ ಅಮ್ಮನವರ ಆದಿಸ್ಥಳ ಇದು. ಸೊ ಇದೂ ಅಷ್ಟೇ, ಆದಿಸ್ಥಳ ಕುತ್ತಾರ್ ಕ್ಷೇತ್ರದಲ್ಲೇ ಸುಮಾರು 2-3 ಕಿಲೋಮೀಟರ್ ದೂರದಲ್ಲೇ ಇದು ಕೊರಗಜ್ಜ ಕ್ಷೇತ್ರನೂ ಇಲ್ಲಿ ನಿರ್ಮಾಣ ಆಗ್ತಾಯಿದೆ. ಸೊ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೂ ಇದೆ, ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲೇ ನಾವು ಬಲಭಾಗಕ್ಕೆ ತಿರ್ಕೋಬೇಕಾಗುತ್ತೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಕೊರಗಜ್ಜ ಆದಿಸ್ಥಳದ 7 ಆದಿಸ್ಥಳನ ಗುರುತಿಸಲ್ಪಟ್ಟಿದೆ. ಸೊ ಅದು ಯಾವುದ್ಯಾವುದು ಅಂದರೆ ದೆಕ್ಕಾಡು, ಮೆತ್ತಿಗೆಲ, ಬೋಲ್ಯ, ಸೋಮೇಶ್ವರ, ಉಜಲ, ತಲಾ ಮತ್ತು ದೇರಳಕಟ್ಟೆ. ಈ 7 ಸ್ಥಳನ ಆದಿಸ್ಥಳ ಅಂತ ಗುರುತಿಸಲ್ಪಟ್ಟಿದೆ. ಸೊ ನೋಡಿ, ಇದು ಪಾರ್ಕಿಂಗ್ ವ್ಯವಸ್ಥೆ ಇದು ಶ್ರೀ ರಕ್ತೇಶ್ವರಿ ಅಮ್ಮನವರ ಆದಿಸ್ಥಳ. ಸೊ ನೀವು ನೋಡ್ಬೋದು ಆದಿಸ್ಥಳ ಕೊರಗಜ್ಜ ಕುತ್ತಾರ್. ಸೊ ನಾವು ಮೊದಲೇನು ನೋಡಿದ್ವಿ ಅದೇ ಮೇಯ್ನು ಆದಿಸ್ಥಳ. ಸೊ ಅಲ್ಲಿ ವಿಶಾಲವಾದ ಜಾಗ ಇದೆ. ಸೊ ಮತ್ತೇನಪ್ಪ ಅಂದರೆ ಅಲ್ಲಿ ದೇವಸ್ಥಾನನ ಕಟ್ಟೋಂಗಿಲ್ಲ, ಯಾಕಂದರೆ ಅದು ನ್ಯಾಚುರಲ್ ಪ್ಲೇಸ್. ಸೊ ಅದರಲ್ಲಿ ಯಾವುದೇ ದೇವಸ್ಥಾನನ ಕಟ್ಟೋಂಗಿಲ್ಲ ಅದು. ಸೊ ಇದು ನೋಡಿ, ಆದಿಸ್ಥಳ ರಕ್ತೇಶ್ವರಿ ಅಮ್ಮನವರು. ಸೊ ಇಲ್ಲಿ ಲೈಟ್ನ ಹಾಕೋಂಗಿಲ್ಲ. ಸೊ ದೇವರು ಏನು ದೀಪ ಇದೆ, ದೀಪದ ಬೆಳಕದಲ್ಲೇ ದರ್ಶನ ಪಡಿಬೇಕಾಗತ್ತೆ. ನಾವು ಬಂದಿದ್ದ ಸಂಜೆ ಆಗಿತ್ತು. ಸೊ 6 ಗಂಟೆ ಆಗಿರೋದ್ರಿಂದ ಸೊ ನೀವು ನೋಡ್ಬೋದು, ಶ್ರೀ ರಕ್ತೇಶ್ವರಿ ಅಮ್ಮನವರ ದರ್ಶನ ಪಡೆದು ನಾವು ನೆಕ್ಸ್ಟು ಮತ್ತೊಂದು ದೇವಸ್ಥಾನ ಇದೆ, ಆ ದೇವ್ರನ್ನ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಬೆಮರ್ ಏಳ್ನರ್ ಸಿರಿ ಕುಮಾರ ಮತ್ತು ನಂದಿ ಕೋಣ ದೇವರಿದು. ಸೊ ನೋಡಿ, ಸೊ ಇದಾಯ್ತಾನೆ ನಮ್ಮ ಕೊರಗಜ್ಜನ ತೋರಿಸ್ತೀನಿ. ಸೊ ಆದಿಸ್ಥಳ ಕುತ್ತಾರಲ್ಲಿರೋದು. ಕುತ್ತಾರ್ನಲ್ಲಿ 2-3 ಕಿಲೋಮೀಟ್ರ್ ದೂರದಲ್ಲೇ ಈ ಆದಿಸ್ಥಳನೂ ಇರೋದು. ಸೊ ನೀವೇನಾದರೂ ಕುತ್ತಾರ್ಗೆ ಇದು ಮಾಡ್ತು ಅಂದರೆ ಸೊ ಅಲ್ಲಿಂದ 2-3 ಕಿಲೋಮೀಟರ್ ದೂರದಲ್ಲೇ ಈ ದೇವಸ್ಥಾನ ಇದೆ. 2 ಕಿಲೋಮೀಟ್ರ್ ಅಷ್ಟೇ. ಸೊ ನೀವು ಈ ದೇವಸ್ಥಾನಕ್ಕೂ ಬಂದು ದರ್ಶನ ಪಡಿಬೋದು. ಸೊ ನೋಡಿ, ಇದೇ ನಮ್ಮ ಕೊರಗಜ್ಜ ದೈವ. ಸೊ ನಿಮಗಾಗಲೇ ಗೊತ್ತಿರ್ಬೋದು, ನಮ್ಮ ಕೊರಗಜ್ಜನಿಗೆ ಇಷ್ಟವಾದ ವಸ್ತು ಅಂದರೆ ಅದು ಚಕ್ಕುಲಿ, ಎಲೆ ಅಡಿಕೆ. ಸೊ ಇಲ್ಲಿ
ನೋಡ್ಬೋದು ಎಣ್ಣೆ ಬಾಟ್ಲು. ಸೊ ಇದು ನಮ್ಮ ಕೊರಗಜ್ಜನಿಗೆ ಇಷ್ಟವಾದ ಇದು ಅಭಿಷೇಕನೂ ಅಷ್ಟೇ ನಮ್ಮ ಈ ಏನಿದೆ ಹೆಂಡದಲ್ಲೇ ಅಭಿಷೇಕನೂ ಮಾಡೋದು. ಸೊ ನೋಡಿ, ಶ್ರೀ ಕೊರಗಜ್ಜ ಆತಿಸ್ಥಳ ಕುತ್ತಾರ್. ಸೊ ನೋಡ್ದಲ್ಲ, ಹೊರಗಡೆ ಇದು ಹೊರಗಡೆ ವ್ಯವಸ್ಥೆ, ದೇವಸ್ಥಾನದ ಹೊರಭಾಗದಲ್ಲಿ ಬಾವಿ, ಮತ್ತು ಈಗ ದೇವಸ್ಥಾನನ ನಿರ್ಮಾಣ ಮಾಡ್ತಾಯಿದ್ದಾರೆ. ಇನ್ನೊಂದು 6 ತಿಂಗಳೊಳಗಡೆ ದೇವಸ್ಥಾನದ ನಿರ್ಮಾಣ ಆಗುತ್ತೆ. ಸೊ ಅಲ್ಲಿ ಕೊರಗಜ್ಜನ ಪೂಜೆ ಮಾಡಲ್ಪಡುತ್ತದೆ. ಸೊ ನೀವು ನೋಡ್ಬೋದು ಇಲ್ಲಿ. ಸೊ ಬಾವಿಯಲ್ಲಿ ನೀರು ನೋಡಿ ಹೆಂಗೆ ಕಾಣುತ್ತೆ. ಸೊ ನೋಡಿ, ಇದೇ ನಮ್ಮ ಕೊರಗಜ್ಜ ಇರೋ ಸ್ಥಳ. ಸೊ ಪಕ್ಕದಲ್ಲೇ ದೇವಸ್ಥಾನ ಮಾಡ್ತಾಯಿದ್ದಾರೆ ನೋಡಿ, ಇಲ್ಲೆಲ್ಲ ನಿರ್ಮಾಣ ಆಗ್ತಾಯಿದೆ. ಸೊ ಇಲ್ಲಿ ನೀವು ಕಾಣ್ಬೋದು ರಕ್ತೇಶ್ವರಿ ಅಮ್ಮನವರು, ನಂದಿ ಕೋಣ ಅದು. ಸೊ ಇಲ್ಲಿ ನೋಡಿ, ದೇವಸ್ಥಾನ ಎಲ್ಲ ನಿರ್ಮಾಣ ಆಗ್ತಾಯಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸೊ ನೀವೇನಾದ್ರೂ ನಮ್ಮ ಮಂಗಳೂರಿಗೆ ವಿಸಿಟ್ ಮಾಡಿದಾಗ ಮಂಗಳೂರಿನ ಆರಾಧ್ಯ ದೈವ ಕೊರಗಜ್ಜ ಕ್ಷೇತ್ರಕ್ಕೆ 2 ಕುತ್ತಾರ್ನಲ್ಲೇ ಇದೆ. ಸೊ ವಿಸಿಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಭೇಟಿ ಆಗೋಣ. ಟೇಕ್ ಕೇರ್, ಬಾಯ್.